ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸ್ನೇಹಿತರೆ, ಈ ದಿನದ ವಿಷಯ ದೇವರಲ್ಲಿ ಮಗುವಿನ ಪ್ರಾರ್ಥನೆ. ಆತ್ಮೀಯರೇ, ಇದೊಂದು ನೈಜ ಕಥೆ. ಬೆಂಗಳೂರಿನ ಕತ್ರಿಗುಪ್ಪೆ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಭಾರತಿ ಮತ್ತು ಹರೀಶ್ ಎಂಬ ಇಬ್ಬರು ದಂಪತಿಗಳಿದ್ರು. ಅವರಿಗೆ ಒಂದು ಸುಂದರವಾದ ಮಗು ಕೂಡ ಇತ್ತು. ಆ ಮಗುವಿನ ಹೆಸರು ಸ್ನೇಹ ಎಂಬುದಾಗಿ. ಹರೀಶ್ ರವರಿಗೆ MLC ಕಂಪನಿಯಲ್ಲಿ ಕೆಲಸವಿತ್ತು. ಕೈತುಂಬ ಸಂಬಳ, ಹಾಗೆ ಅಷ್ಟೇ ಒತ್ತಡದ ಕೆಲಸ. ಶಿಫ್ಟ್ ಲೆಕ್ಕದಲ್ಲಿ ಬೆಳಗ್ಗೆ 11ರಿಂದ ಸಂಜೆ 6:30 ಕೂಡ ಕೆಲಸವನ್ನು ಮಾಡಬೇಕಿತ್ತು. ಹೆಚ್ಚಿನ ದಿನಗಳಲ್ಲಿ ಕೆಲಸ ಮುಗಿಸುವಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿಬಿಡ್ತಾ ಇತ್ತು. ಆತ ಮನೆಗೆ ತಲುಪುವಷ್ಟರಲ್ಲಿ ಸುಮಾರು 9:30 ಆಗಿಬಿಡ್ತಾ ಇತ್ತು. ಜೊತೆಗೆ ಶನಿವಾರ ಭಾನುವಾರ ಬಂತು ಅಂದರೆ ಆಫೀಸ್ನ ಸ್ನೇಹಿತರೊಂದಿಗೆ ವೀಕೆಂಡ್ ಪಾರ್ಟಿಗೆ ಎಂಬುದಾಗಿ ಹೊರಟೋಗ್ತಾ ಇದ್ರು. ಆ 2 ದಿನಗಳಲ್ಲಿ ಆತ ಮನೆ ತಲುಪ್ತಾ ಇದ್ದಿದ್ದು ರಾತ್ರಿ 11ರಿಂದ 12 ಗಂಟೆ ಆಗ್ತಾ ಇತ್ತು. ಬೆಳಗ್ಗೆ 9 ಗಂಟೆಗೆ ಗಂಡ ಆಫೀಸ್ಗೆ ಹೋಗ್ತಾ ಇದ್ರು, ಮಗಳು ಶಾಲೆಗೆ ಹೋಗ್ತಾ ಇದ್ಲು. ಅನಂತರ ಇಡೀ ದಿನ ಮನೆಯಲ್ಲಿ ನಾನೊಬ್ಬಳೇ ಕುಳಿತುಕೊಳ್ಬೇಕಲ್ಲ ಎಂಬುದಾಗಿ ಅನಿಸಿದಂತಹ ಭಾರತಿಗೆ, ನಾನು ಹೇಗಾದರೂ ಇಂಗ್ಲೀಷ್ನಲ್ಲಿ MA ಮಾಡಿದ್ದೀನಿ, ಇಡೀ ದಿನ ಮನೆಯಲ್ಲಿ ಇರುವುದರ ಬದಲು ಯಾವುದಾದರೂ ಸ್ಕೂಲ್ನಲ್ಲಿ ಟೀಚರ್ ಆಗಿ ಸೇರಿಕೊಳ್ಬಹುದಲ್ಲ ಎಂಬುದಾಗಿ ಅಂದ್ಕೊಳ್ತಾಳೆ. ಅಷ್ಟರಲ್ಲಿಯೇ ಅವಳ ಅದೃಷ್ಟ ಎಂಬಂತೆ ತನ್ನ ಮಗಳು ಓದ್ತಾ ಇದ್ದಂತಹ ಶಾಲೆಯಲ್ಲಿಯೇ ಶಿಕ್ಷಕರು ಬೇಕಾಗಿದ್ದಾರೆ ಎಂಬ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಆಕೆ ಅರ್ಜಿ ಆಗ್ತಾಳೆ, ಸಂದರ್ಶನದಲ್ಲಿ ಭಾಗ್ಯ ಆಗ್ತಾಳೆ. ಅವಳಿಗೆ ಸಹ ಶಿಕ್ಷಕಿಯಾಗಿ ಕೆಲಸವೂ ಕೂಡ ಸಿಗುತ್ತೆ. ಹೆಂಡತಿ ಕೆಲಸಕ್ಕೆ ಹೋಗ್ತೀನಿ ಅಂತಂದಾಗ ಗಂಡ ಬೇಡ ಎಂಬುದಾಗಿ ಹೇಳ್ತಾನೆ. ತಕ್ಷಣವೇ ಭಾರತಿ ಯೋಚನೆ ಮಾಡಿ, ನಾವಿರುವುದು ಬಾಡಿಗೆ ಮನೆಯಲ್ಲಿ, ಹಾಗೆ ನಾನೊಬ್ಬಳೇ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನೇನು ಮಾಡಲಿ? ನೀವು ಆಫೀಸ್ಗೆ ಹೋಗ್ತೀರಾ, ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಹಾಗಾಗಿ ನಾನು ಕೂಡ ನನ್ನ ಮಗಳು ಓದ್ತಾ ಇರುವಂತಹ ಸ್ಕೂಲ್ಗೆ ಹೋಗೋದರಿಂದ ಅವಳಿಗೂ ಕೂಡ ಒಂದಷ್ಟು ಕಂಫರ್ಟ್ ಸಿಗುತ್ತೆ. ಜೊತೆಗೆ ಒಂದಿಷ್ಟು ಹಣ ಬಂದರೆ ಒಂದಷ್ಟು ವರ್ಷಗಳಲ್ಲಿ ಸ್ವಂತ ಮನೆಯನ್ನು ಮಾಡ್ಕೊಳ್ಬಹುದಲ್ವಾ ಎಂಬುದಾಗಿ ಆಕೆ ಹೇಳ್ತಾಳೆ. ಹೆಂಡತಿಯ ಮಾತು ಆತನಿಗೆ ಇಷ್ಟವಾಗುತ್ತೆ. ಸರಿ ಎಂಬುದಾಗಿ ಆತ ಒಪ್ಕೊಳ್ತಾನೆ. ಆಕೆ ಶಾಲೆಗೆ ಹೋಗ್ತಾಳೆ. ಆ ಶಾಲೆಯ ಮುಖ್ಯ ಶಿಕ್ಷಕರು, ನಿಮಗೆ ಒಂದಿಷ್ಟು ಹೆಚ್ಚುವರಿ ಕೆಲಸವನ್ನು ಕೊಡ್ತಾ ಇದ್ದೀನಿ. 5ನೇ ತರಗತಿಗೆ ಕನ್ನಡವನ್ನು ತೆಗೆದುಕೊಳ್ಳುವಂತಹ ಶಿಕ್ಷಕಿಗೆ ಚಿಕನ್ ಗುನ್ಯ ಬಂದಿರುವ ಕಾರಣ ಅವರು 1 ವಾರ ರಜೆಯಲ್ಲಿದ್ದಾರೆ. ಹೇಗಿದ್ದರೂ ನಿಮ್ಮದು ಕೂಡ MA ಇಂಗ್ಲೀಷ್ ಆಗಿದೆ. ಹಾಗಾಗಿ 1 ವಾರದ ಮಟ್ಟಿಗೆ ಕನ್ನಡ ಪಾಠ ಮಾಡೋದು ನಿಮಗೇನು ಕಷ್ಟ ಆಗೋದಿಲ್ಲ. ಮಂತ್ಲಿ ಟೆಸ್ಟ್ನ ಆನ್ಸರ್ ಶೀಟ್ಗಳಿವೆ ಇಲ್ಲಿ, ಅದನ್ನು ಸ್ವಲ್ಪ ಚೆಕ್ ಮಾಡಿ ಮಾರ್ಕ್ಸ್ ಕೊಡಿ. ಈ ವಾರದ ಕೊನೆಯಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇರುವುದರಿಂದ ಈ ಕೆಲಸ ಅರ್ಜೆಂಟಾಗಿ ಆಗಲೇಬೇಕಾಗಿದೆ. ಹಾಗಾಗಿ ಈ ಉತ್ತರ ಪತ್ರಿಕೆಯನ್ನು ನಿಮ್ಮ ಮನೆಯಲ್ಲೇ ತೆಗೆದುಕೊಂಡು ಹೋಗಿ ವ್ಯಾಲ್ಯುವೇಷನ್ನ ಮಾಡ್ಕೊಂಡು ಬನ್ನಿ, ಪರವಾಗಿಲ್ಲ ಎಂಬುದಾಗಿ ಆ ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿಯವರಿಗೆ ಹೇಳ್ತಾರೆ. ಸರಿ ಎಂದ್ಕೊಂಡಂತಹ ಆಕೆ ಉತ್ತರ ಪತ್ರಿಕೆಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಮನೆಗೆ ಬರ್ತಾಳೆ. ಒಮ್ಮೆ ಪ್ರಶ್ನೆ ಪತ್ರಿಕೆಯತ್ತ ಕಣ್ಣನ್ನು ಹಾಯಿಸ್ತಾಳೆ. ಅಲ್ಲಿದ್ದಂತಹ ಒಂದು ಪ್ರಶ್ನೆ ಅವಳಿಗೆ ಬಹಳ ಇಷ್ಟವಾಗುತ್ತೆ. ಅದೇನಪ್ಪ ಅಂದರೆ, ದೇವರಲ್ಲಿ ನನ್ನ ಬೇಡಿಕೆ ಎಂಬ ವಿಷಯ. ಈ ವಿಷಯ ಕುರಿತು ಮಕ್ಕಳು ತಮ್ಮ ಸ್ವತಃ ಬೇಡಿಕೆಗಳನ್ನು ಆ ಒಂದು ಪ್ರಬಂಧಕ್ಕೆ ಉತ್ತರವನ್ನು ಬರೆಯಬೇಕಿತ್ತು. ಒಂದೆರಡು ಸೀರಿಯಲನ್ನು ನೋಡಿಕೊಂಡು ಅಡುಗೆ ಕೆಲಸವನ್ನು ಮುಗಿಸುವುದರೊಳಗೆ 9 ಗಂಟೆ ಆಗೋಗಿರುತ್ತೆ. ಮಗಳು ಆಗ ತಾನೇ ತೂಕಡಿಸ್ತಾ ಇರ್ತಾಳೆ. ಅವಳಿಗೆ ಊಟ ಮಾಡಿ ಮಲಗಿಸಿ ಉತ್ತರ ಪತ್ರಿಕೆಗಳ ಮುಂದೆ ಕೂತ್ಕೊಳ್ತಾಳೆ ಭಾರತಿ. ಅದೇ ಸಂದರ್ಭದಲ್ಲಿ ಆತನ ಗಂಡನು ಕೂಡ ಬರ್ತಾನೆ. ಮೊದಲ 6 ಉತ್ತರ ಪತ್ರಿಕೆಗಳಲ್ಲಿ ಅಂತಹ ವಿಷಯವೇನೂ ಇರಲಿಲ್ಲ. ಆದರೆ 7ನೇ ಉತ್ತರ ಪತ್ರಿಕೆಯಲ್ಲಿದ್ದಂತಹ ಉತ್ತರ ಒಂದರ್ಥದಲ್ಲಿ ಮೈಮರೆಯಲು ಪ್ರಾರಂಭ ಮಾಡ್ತಾಳೆ. ಒಂದೊಂದೇ ಸಾಲನ್ನು ಓದುತ್ತಾ ಹೋಗ್ತಾಳೆ. ಅವಳ ಮುಖ ಕಳೆಗುಂದುತ್ತೆ, ಕಂಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಒಂದೆರಡು ಹನಿಗಳು ಪೈಪೋಟಿಗೆ ಬಿದ್ದಂತೆ ಕೆನ್ನೆ ಮೇಲಿಂದ ಜಾರಿ ಉತ್ತರ ಪತ್ರಿಕೆ ಮೇಲೆ ಬಿದ್ದು ಟಪ್ ಟಪ್ ಎಂದು ಸದ್ದು ಮಾಡ್ತಾ ಇರುತ್ತೆ. ಹೆಂಡತಿಯ ಈ ವರ್ತನೆಯಿಂದ ಹರೀಶ್ ರವರು ಪೆಚ್ಚಾಗ್ತಾರೆ. ಸರಸರನೆ ಊಟ ಮುಗಿಸಿ ಕೈ ತೊಳ್ಕೊಂಡು ಬಂದು, ಯಾಕೆ, ಏನಾಯಿತು, ಯಾಕೆ ಅಳ್ತಾ ಇದೀಯಾ,
ಪೇಪರ್ ನೋಡಿ ಏನಾದರೂ ಕಣ್ಣೂರಿ ಬಂತ ಎಂಬುದಾಗಿ ವಿಚಾರಿಸ್ತಾನೆ. ಅವನ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಒಂದು ಮಗು ಬರೆದಿರೋ ಪ್ರಬಂಧ ಇದು, ಓದಿ ಎಂಬುದಾಗಿ ಆತನ ಕೈಗೆ ಇಡ್ತಾಳೆ. ಆ ಪ್ರಬಂಧದಲ್ಲಿ ಮಗು ಹೀಗೆ ಬರೆದಿರುತ್ತೆ: ಕಾಣದ ದೇವರೇ, ನಿನಗೆ ನಮಸ್ಕಾರ. ನಾನು ನಿನ್ನಲ್ಲೊಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಅದೇನು ಗೊತ್ತಾ? ದಯವಿಟ್ಟು ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು. ನಮ್ಮ ಮನೆಯಲ್ಲಿ ಟಿವಿ ಇದೆಯಲ್ಲ, ಆ ಜಾಗದಲ್ಲಿ ನಾನಿರಬೇಕು. ನಮ್ಮ ಮನೆಯಲ್ಲಿ ಟಿವಿಗೆ ಅಂತ ಒಂದು ಜಾಗ ಇದೆ, ಅದೇ ಥರ ನನಗೂ ಕೂಡ ಒಂದು ಜಾಗ ಕೊಡು ದೇವರೇ ಪ್ಲೀಸ್ ಎಂಬುದಾಗಿ ಅಲ್ಲಿ ಬರೆದಿರ್ತಾಳೆ. ನಮ್ಮ ಮನೆಯಲ್ಲಿರುವುದು 3 ಜನ, ನಾನು, ಅಪ್ಪ, ಅಮ್ಮ. ಅಪ್ಪ ಬೆಳಿಗ್ಗೆನೇ ಕೆಲಸಕ್ಕೆ ಹೋಗ್ತಾರೆ, ಅಮ್ಮನೂ ಕೂಡ ಅಷ್ಟೇ. ನಾನು ಸಂಜೆ ಸ್ಕೂಲಿಂದ ಬರ್ತೀನಲ್ಲ, ಬಂದ ತಕ್ಷಣ ಹೋಮ್ವರ್ಕ್ ಎಲ್ಲ ಮುಗಿಸೆ ಅಂತ ಅಮ್ಮ ಹೇಳ್ತಾರೆ. ಎಲ್ಲ ಮುಗಿಸಿ ಆಸೆಯಿಂದ ಓಡಿ ಹೋಗಿ ಕುತ್ತಿಗೆಗೆ ಜೋತು ಬಿದ್ದರೆ, ಅಯ್ಯೋ ದನ ಬಿದ್ದ ಹಾಗೆ ಬೀಳ್ತೀಯಲ್ಲ, ಅಲ್ಲೇ ನಿಂತ್ಕೊಂಡು ಮಾತಾಡು, ಯಾಕೆ ಹಾಗೆ ಮೈ ಮೇಲೆ ಬೀಳ್ತೀಯ ಎಂಬುದಾಗಿ ಅಮ್ಮ ಹೇಳ್ತಾಳೆ. ಯಾವತ್ತಾದರೂ ಒಂದು ದಿನ ಅಮ್ಮ ಸ್ವಲ್ಪ ತಲೆ ನೋಯ್ತಾ ಇದೆ ಅಂದರೆ ಓದಬೇಕಾಗತ್ತೆ ಅಂತ ನಾಟಕ ಆಡ್ತೀಯ ಎಂಬುದಾಗಿ ರೇಗಾಡ್ತಾರೆ. ಯಾವಾಗಲಾದರೂ 5 ದಿನ ಜ್ವರ ಬಂದು ಮಲಗಿಬಿಟ್ರೆ ಆವಾಗವಾಗ ಏನಾದರೂ ಒಂದು ಕಾಯಿಲೆ ಇದ್ದೇ ಇರ್ತದಲ್ಲ ನಿನಗೆ, ನಮಗೆ ಒಳ್ಳೆ ಪ್ರಾಣ ಸಂಕಟ, ಇದೆಲ್ಲ ಯಾವ ಜನ್ಮದ ಕರ್ಮನೋ ಎಂಬುದಾಗಿ ರೇಗಿ ಬಿಡ್ತಾರೆ. ಬೆಳಗ್ಗೆ ನಮ್ಮ ತಂದೆ ಫಸ್ಟ್ ಶಿಫ್ಟ್ ಅಂತ ಕೆಲಸಕ್ಕೆ ಹೋಗ್ತಾರೆ. ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿರ್ತಾರೆ. ಅವರದ್ದು ಯಾವಾಗಲೂ ಗಡಿಬಿಡಿ ಕೆಲಸ. ಅಪ್ಪನ ಜೊತೆ ಆಟ ಆಡಬೇಕು, ಕೂಸುಮರಿ ಕಟ್ಕೋಬೇಕು, ವಾಕಿಂಗ್ ಹೋಗಬೇಕು, ಅವ್ರ ಹತ್ರ ಕತೆ ಹೇಳಿಸ್ಕೊಳ್ಬೇಕು, ಲೆಕ್ಕ ಹೇಳಿಸ್ಕೊಳ್ಬೇಕು ಅಂತೆಲ್ಲ ತುಂಬ ಆಸೆ ನನಗೆ. ಆದರೆ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಅಪ್ಪ ಒಂದು ಸಲನೂ ಕೂಡ ನನ್ನ ನೋಟ್ಸ್ ನೋಡಿಲ್ಲ. ರಾತ್ರಿ ವೇಳೆ ಹತ್ತಿರ ಹೋದರೆ ಸಾಕು, ನನಗೆ ಸುಸ್ತಾಗಿದೆ, ತಲೆ ಸಿಡಿತಾ ಇದೆ, ನೀನು ಮತ್ತೆ ತಲೆ ಕೆಡಿಸ್ಬೇಡ, ಏನಿದ್ರೂ ಅಮ್ಮನಿಗೆ ಹೇಳ್ಕೊ, ಈಗ ಮಲ್ಕೋ ಹೋಗು ಎಂಬುದಾಗಿ ಗದರಿಸಿಬಿಡ್ತಾರೆ. ಅದಕ್ಕೆ ನನ್ನನ್ನು ಟಿವಿಯನ್ನಾಗಿ ಮಾಡಿಬಿಡು ದೇವರೇ ಪ್ಲೀಸ್. ಯಾಕೆ ಗೊತ್ತಾ? ಎಷ್ಟೇ ಸುಸ್ತಾಗಿದ್ದರೂ, ಜ್ವರ ಬಂದಿದ್ದರೂ ಕೂಡ ಅಪ್ಪ ಮನೆಗೆ ಬಂದ ತಕ್ಷಣ ಟಿವಿ ಹಾಕ್ತಾರೆ. ಅನಂತರ ಟಿವಿ ನೋಡ್ತಾ ನೋಡ್ತಾ ತಮ್ಮಷ್ಟಕ್ಕೆ ತಾವೇ ನಗ್ತಾರೆ, ಅವರವರೇ ಮಾತಾಡ್ತಾರೆ, ಹಾಡು ಹೇಳ್ತಾರೆ. ಮಧ್ಯೆ ಮಧ್ಯೆ ನಮ್ಮ ಟಿವಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಲ್ವಾ ಎಂಬುದಾಗಿ ಹೇಳ್ತಾರೆ. ಅದನ್ನು ದಿನಕ್ಕೆ 2 ಬಾರಿ ಒರೆಸ್ತಾರೆ. ಒಂದು ವೇಳೆ ಅದು ಕೆಟ್ಟು ಹೋದರೆ 5-6 ಜನಕ್ಕೆ ಫೋನ್ ಮಾಡಿ ತಕ್ಷಣವೇ ರಿಪೇರಿ ಮಾಡಿಸ್ತಾರೆ. ಅನಂತರ ಮತ್ತೆ ಟಿವಿ ಹಾಕ್ಕೊಂಡು ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಹಾಡು ಹೇಳ್ತಾ ಉದುಗಿ ಬಿಡ್ತಾರೆ. ಅಮ್ಮನೂ ಕೂಡ ಅಷ್ಟೇ. ಪಾತ್ರೆ ತೊಳೆಯುವಾಗ, ಅಡುಗೆ ಮಾಡುವಾಗ, ಕಸ ಗುಡಿಸುವಾಗ, ಫೋನ್ ಮಾಡುವಾಗ ಕೂಡ ಅಮ್ಮನ ಕಣ್ಣು ಟಿವಿಯ ಕಡೆಗೆ ಇರುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಟಿವಿ ಜೊತೆ ಅಪ್ಪನಿಗಿದೆಯಲ್ಲ, ಅದಕ್ಕಿಂತ ಹೆಚ್ಚಿನ ಅಟ್ಯಾಚ್ಮೆಂಟು ಅಮ್ಮನಿಗಿದೆ. ಹಾಗಾಗಿ ದೇವರೇ, ದಯವಿಟ್ಟು ನನ್ನನ್ನು ಟಿವಿಯನ್ನಾಗಿ ಮಾಡಿಬಿಡು. ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಸಂತೋಷ ಬೇಸರದ ಸಂದರ್ಭದಲ್ಲೆಲ್ಲ ನನ್ನ ಮುಂದೆನೇ ಕೂತಿರಬೇಕು. ನನ್ನ ಮಾತನ್ನು ಅವರು ಆಸಕ್ತಿಯಿಂದ ಕೇಳಬೇಕು. ನಾನು ಆ ಮನೆಯ ಆಸಕ್ತಿಯ ಕೇಂದ್ರ ಬಿಂದು ಆಗಬೇಕು. ನಮ್ಮ ಮನೆಯ ಜನ ಪ್ರಶ್ನೆ ಮಾಡದೆ, ಅಡ್ಡಿ ಮಾಡದೆ, ರೇಗದೆ ನನ್ನ ಮಾತನ್ನು ಕೇಳಿಸ್ಕೋಬೇಕು. ಟಿವಿ ಕೆಟ್ಟು ಹೋದಾಗ ಅದನ್ನು ಎಷ್ಟು ಜೋಪಾನ ಮಾಡ್ತಾರೋ ಅಷ್ಟೇ ಕಾಳಜಿಯನ್ನು ನನ್ನ ವಿಷಯದಲ್ಲೂ ಕೂಡ ತೋರಿಸ್ಬೇಕು. ಅಮ್ಮ ತನ್ನ ನೋವನ್ನೆಲ್ಲ ಮರೆಯೋಕ್ಕೆ ನನ್ನನ್ನು ಉಪಯೋಗಿಸಬೇಕು. ನನ್ನ ಜೊತೆಯಲ್ಲಿರುವುದಕ್ಕೆಂದೇ ಎಲ್ಲರೂ ತಮ್ಮ ಕೆಲಸವನ್ನು ಮರೆತು ಬರ್ತಾರೆ ಅಂತ ನನಗೆ ಅನಿಸ್ಬೇಕು. ಎಲ್ಲರೂ ನನ್ನ ಮಾತಿಂದ, ಹಾಡಿಂದ, ಆಟದಿಂದ ಖುಷಿ ಪಡಬೇಕು. ಹೌದು ದೇವರೇ, ಇದಿಷ್ಟು ನನ್ನ ಪ್ರೀತಿಯ ಕೋರಿಕೆ. ಇದನ್ನು ನಡೆಸಿಕೊಡು. ಆದಷ್ಟು ಬೇಗನೆ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು. ನಾನಿರಬೇಕಾದ ಜಾಗದಲ್ಲಿ ಈಗ ಟಿವಿ ಇದೆ ಎಂಬುದಾಗಿ ಆಕೆ ಬರೆದಿರ್ತಾಳೆ. ಇದಿಷ್ಟನ್ನು ಓದಿ ಮುಗಿಸಿದಂತಹ ಹರೀಶಾ, ಈ ಮಗುವಿನ ಪೇರೆಂಟ್ಸು ಎಷ್ಟೊಂದು ಕ್ರೂರಿಗಳಲ್ವಾ, ಇರೋ ಒಂದು ಮಗುನ ಸರಿಯಾಗಿ ನೋಡ್ಕೊಳ್ಳದೆ ಇರೋಕೆ ಆಗಲ್ವಲ್ಲ ಎಂಬುದಾಗಿ ಹರೀಶಾ ಹೆಂಡತಿಯ ಮುಂದೆ ಹೇಳ್ತಾನೆ. ಗಂಡನ ಮಾತನ್ನ ಕೇಳಿದಂತಹ ಆಕೆ ಅನುಕಂಪದಿಂದ, ಸಂಕಟದಿಂದ ಹೇಳ್ತಾಳೆ, ಈ ಪ್ರಬಂಧ ಬರೆದಿರೋದು ನಮ್ಮ ಮಗುನೇ ಎಂಬುದಾಗಿ. ಸ್ನೇಹಿತರೆ, ನಿಜವಾಗ್ಲೂ ಈ ಒಂದು ಕಥೆಯನ್ನು ನೋಡಿದಾಗ ಕೆಲಸ, ಸಂಪಾದನೆ, ಪ್ರೊಫೆಷನ್, ಪಾರ್ಟಿ ಇತ್ಯಾದಿ ಗದ್ದಲದಲ್ಲಿ ಮುಳುಗಿ ಹೋಗಿ
ಮಕ್ಕಳ ಸುಖ ದುಃಖವನ್ನು ವಿಚಾರಿಸಲು ಮರೆತಂತಹ ಎಲ್ಲ ಪೋಷಕರಿಗೆ ಈ ಒಂದು ವಿಚಾರ ನಿಜಕ್ಕೂ ಮಾರ್ಗದರ್ಶನವಾಗಿದೆ, ಸಲಹೆಯಾಗಿದೆ, ಸಂದೇಶವಾಗಿದೆ ಎಂದರೆ ತಪ್ಪಾಗಲಾರದು.